ಹಾಯ್ ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಾನು ನಿಮಗೆ ಒಂದು ಜ್ಯೂಸ್ ಬಗ್ಗೆ ಹೇಳ್ತೀನಿ. ಇದನ್ನು ತೊಗೊಂಡ್ರೆ ಡಯಟ್ ಮಾಡೋಕ್ಕಾಗ್ತಾ ಇಲ್ಲ, ನಮಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಎಕ್ಸಸೈಸು ಮಾಡಲ್ಲ, ಡಯಟು ಮಾಡೋಕ್ಕಾಗ್ತಾ ಇಲ್ಲ. ನಾರ್ಮಲ್ ಮನೆಯಲ್ಲೇ ಮಾಡೋವಂಥ ಫುಡ್ನೇ ತೊಗೊಳ್ತೀವಿ. ಬಟ್ ವೆಯ್ಟ್ ಲಾಸ್ ಹೇಗೆ ಮಾಡಬೇಕು ಟಿಪ್ಸ್ ಕೊಡಿ ಅಂತ ಕೇಳ್ತಿರ್ತೀರಲ್ಲ, ಅದಕ್ಕೊಂದು ಬೆಸ್ಟ್ ಸೊಲ್ಯೂಷನ್ ಹೇಳ್ತೀನಿ. ಏನು ಅಂತಂದರೆ, ಇವತ್ತು ತೋರಿಸೋ ಒಂದು ಜ್ಯೂಸು ನೀವು ನೋಡ್ತಾ ಇದ್ದೀರಲ್ಲ, ಬೂದ್ ಗುಂಬಳಕಾಯಿ ಅಂತ ಹೇಳ್ತೀವಿ, ಆ್ಯಶ್ ಗಾರ್ಡ್ ಜ್ಯೂಸು. ಇದ್ರ ಬಗ್ಗೆ ಆಲ್ರೆಡಿ ತಿಳಿಸಿದ್ದೀನಿ ನಿಮಗೆ. 1 ವೀಕಲ್ಲೇ ರಿಸಲ್ಟ್ಸ್ ಗೊತ್ತಾಗುತ್ತೆ ಇದನ್ನು ತೊಗೊಂಡಾಗ. ಅಷ್ಟು ಬೇಗ ವೆಯ್ಟ್ ಲಾಸ್ಗೆ ಕ್ವಿಕ್ಕಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಇದನ್ನು ತೊಗೊಳ್ಳೋದ್ರಿಂದ ಅಂತ ಹೇಳಿದ್ದೆ. ಅದೇ ಜ್ಯೂಸನ್ನ ನಾನಿವತ್ತು ತೋರಿಸ್ತಿರೋದು. ಕುಂಬಳಕಾಯಿ, ಬೂದ್ ಗುಂಬಳಕಾಯಿ ಜ್ಯೂಸು. ಇದರಲ್ಲಿ ನಮಗೆ ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬ ಇರುತ್ತೆ. ಆ್ಯಂಡ್ ವೆಯ್ಟ್ ಲಾಸ್ಗೆ ಎಷ್ಟು ಕ್ವಿಕ್ಕಾಗಿ ಪ್ರಮೋಟ್ ಮಾಡುತ್ತೆ ಅಂತಂದರೆ, ಲಿಟ್ರಲಿ ನೀವು ತೊಗೊಂಡು ನೋಡಿ, ಬೇರೆ ಏನು ಮಾಡದೇ ಇದ್ರೂ ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ಇದು ಒಂದು ಜ್ಯೂಸು ಡೈಲಿ ಖಾಲಿ ಹೊಟ್ಟೆಯಲ್ಲಿ, ಅಂದರೆ ಎಂಟಿ ಸ್ಟಮಕ್ಕಲ್ಲಿ ಈ ಜ್ಯೂಸನ್ನ ತೊಗೋಬೇಕು. ಒಂದು ದೊಡ್ಡ ಗ್ಲಾಸಷ್ಟು ಈ ಜ್ಯೂಸನ್ನ ತೊಗೊಂಡ್ಬಿಟ್ಟು ಮಿನಿಮಮ್ 1 ಅವರ್ ಏನು ತೊಗೊಳಕ್ಕೆ ಹೋಗಬೇಡಿ. ನೀರೂ ಬೇಡ ಮತ್ತು ಬೇರೆ ಏನೂ ಬೇಡ. ಇದನ್ನು ತೊಗೊಂಡು 1 ಅವರ್ ಆದಮೇಲೆ ನೀವು ಬ್ರೇಕ್ಫಾಸ್ಟ್ ಆಗಲಿ ಏನೇ ಆಗಲಿ ತೊಗೊಂಡ್ರೆ ಎಷ್ಟೋ ವರ್ಷಗಳ ನಿಮಗೆ ಏನು ಕೊಲೆಸ್ಟ್ರಾಲು, ಫ್ಯಾಟ್ ಇರುತ್ತಲ್ಲ, ಅದನ್ನೆಲ್ಲ ಕಡಿಮೆ ಮಾಡೋವಂಥ ಪವರ್ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇದನ್ನು ಮಾತ್ರ ಎಲ್ಲಾದರೂ ಸಿಕ್ಕರೆ ಖಂಡಿತ ನೀವು ಒಂದೇ ಒಂದು ವಾರ ಯೂಸ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಇದನ್ನು ತೊಗೊಂಡು ಬಂದು ನಾವು ಕಟ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಒಬ್ಬರಿಗೆ 1 ಗ್ಲಾಸಷ್ಟು ಜ್ಯೂಸಿಗೆ ಅರೌಂಡ್ ನಿಮಗೆ 2 ಪೀಸಷ್ಟು, 2ರಿಂದ ಚಿಕ್ಕದಿದ್ದರೆ ಒಂದು 2ರಿಂದ 3 ಬೇಕಾಗುತ್ತೆ. ದೊಡ್ಡ ಕಾಯಿದ್ರೆ 1 ಪೀಸ್ ಸಾಕಾಗುತ್ತೆ. ಸೊ ನೋಡಿ, ಈ ಒಂದು ದೊಡ್ಡ ಗ್ಲಾಸಷ್ಟು ಖಾಲಿ ಹೊಟ್ಟೆಯಲ್ಲೇ ತೊಗೊಳ್ಬೇಕು. ಇದರಿಂದ ನಿಮ್ಮ ಬಾಡಿಗೆ ಹೆಂಗೆ ಮಿರಾಕಲ್ ಆಗುತ್ತೆ ನೀವೇ ನೋಡಿ. ಕೆಲವೊಬ್ಬರಿಗೆ ಎಷ್ಟೋ ವರ್ಷಗಳಿಂದ ಸ್ಟಬ್ಬರ್ನ್ ಫ್ಯಾಟ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಇಷ್ಟು ವರ್ಷ ಏನು ಅನ್ಹೆಲ್ದಿ ತಿಂದ್ಬಿಟ್ಟು ನಮ್ಮ ಬಾಡಿ ಒಳಗೆ ಟಾಕ್ಸಿನ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ ನಮ್ಮ ಬಾಡಿ. ಅಂಥ ಒಂದು ಪವರ್ಫುಲ್ ಆಗಿರೋ ಫ್ಯಾಟ್ ಕಟ್ಟರ್ ಆ್ಯಂಡ್ ವೆಯ್ಟ್ ಲಾಸ್ ಮಾಡೋವಂಥ ಡ್ರಿಂಕ್ ಇದು. ಖಂಡಿತ ಟ್ರೈ ಮಾಡಿ ನೋಡಿ. ನನ್ನ ನಂಬಿ ಈ ಜ್ಯೂಸನ್ನ ಬೇರೆ ಏನು ಮಾಡದೇ ಇದ್ದರೂ ಪರವಾಗಿಲ್ಲ, ಈ ಜ್ಯೂಸ್ ಒಂದು ನನ್ನ ನಂಬಿಕೊಂಡು ನೀವು ಟ್ರೈ ಮಾಡಿ. ವೆಯ್ಟ್ ಲಾಸ್ ಆಗಿಲ್ಲ ಅಂತಂದರೆ ಆಮೇಲೆ ಬಂದು ಕಮೆಂಟ್ ಮಾಡಿ, ಆಯಿತಾ? ಸೊ ಇದ್ರ ಬಗ್ಗೆನೇ ತಿಳಿಸ್ಬೇಕಿತ್ತು. ಇವತ್ತು ಬಂದುಬಿಟ್ಟು ನಾನು ಈ ಜ್ಯೂಸನ್ನ ತೊಗೊಂಡಿದ್ದೀನಿ ಮಾರ್ನಿಂಗು. ಹಾಗೆ ಈ ವಿಡಿಯೋಲಿ ಇನ್ನೊಂದು ಐಡಿಯಾನು ನಿಮಗೆ ಶೇರ್ ಮಾಡ್ತೀನಿ. ಏನು ಅಂದರೆ, ತುಂಬ ಜನ ಹಳ್ಳಿ ಕಡೆಯಲ್ಲಿ ಮತ್ತು ಕೆಲವೊಬ್ಬರು ಮನೆಯಲ್ಲಿ ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ರೊಟ್ಟಿ, ಚಪಾತಿ ಈ ಥರ ಮಾಡ್ತಿರ್ತಾರಲ್ಲ, ಮುದ್ದೆ. ಸೊ ಆ ಟೈಮಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ವೆಯ್ಟ್ ಲಾಸ್ ಜರ್ನಿನ ಮಾಡ್ಕೋಬೋದು ಅಂತ ಶೇರ್ ಮಾಡಿದ್ದೀನಿ ನೋಡಿ. ಇವತ್ತು ಏನು ಮಾಡಿದ್ದೀನಿ ಅಂದರೆ, ನಾನು ಮಧ್ಯಾಹ್ನ ತೊಗೊಳ್ಳೋವಂಥ ರೊಟ್ಟಿ ಏನಿರುತ್ತಲ್ಲ, ಆ ಥರದನ್ನ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತೊಗೊಂಡಿದ್ದೀನಿ. ಸೊ ದಟ್ ನಾನು ಮಧ್ಯಾಹ್ನ ಯಾವ ರೀತಿಯಾಗಿ ಫುಡ್ಡನ್ನ ತೊಗೋಬೋದು ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತ ನಿಮಗೆ ಐಡಿಯಾ ಕೊಟ್ಟಿದ್ದೀನಿ ಈ ವಿಡಿಯೋಲಿ. ಇಲ್ಲೇನು ಮಾಡಿದ್ದೀನಿ ಅಂದರೆ, ಕ್ವಿಕ್ಕಾಗಿ ಮಾಡೋವಂಥ ಒಂದು ಎಗ್ ಮಸಾಲಾನ ತೋರಿಸಿದ್ದೀನಿ. ಯೂಶ್ವಲಿ ನಾರ್ಮಲಾಗಿ ಏನು ಎಗ್ನೆಲ್ಲ ಬಾಯ್ಲ್ ಮಾಡಿಕೊಂಡು ಆ ಥರ ಒಂದು ಎಗ್ ಮಸಾಲ ಮಾಡ್ಕೊಳ್ತೀವಿ. ಇಲ್ಲ ಅಂತಂದರೆ ಎಗ್ ಬುರ್ಜಿ ಥರ ಮಾಡ್ಕೊಳ್ತೀವಿ. ಇದು ನೀವು ನೋಡಿರ್ತೀರ, ಎಗ್ನ ಡೈರೆಕ್ಟಾಗಿ ಏನು ಆಮ್ಲೆಟ್ ಥರ ಮಾಡಿಕೊಂಡು ಕರಿ ಮಾಡ್ತಾರಲ್ಲ, ಆ ಥರ ಇಷ್ಟ ನನ್ನ ಹಸ್ಬೆಂಡ್ಗೆ. ಹಾಗಾಗಿನೇ ಇದನ್ನು ಇವತ್ತು ಮಾಡ್ತಾಯಿದ್ದೀನಿ. ನೀವು ಯೂಸ್ ಮಾಡುವಂಥ ಉಪ್ಪು ಯಾವುದು, ಪಿಂಕ್ ಹಿಮಾಲಯನ್ ಸಾಲ್ಟ್ ಅಂತ ಹೇಳಿದ್ನಲ್ಲ, ಲಿಂಕ್ ಕೊಡಿ ಅಂತ ಕೇಳ್ತಿರ್ತೀರ. ಎಲ್ಲ ನಾನು ಯೂಸ್ ಮಾಡೋ ಪ್ರತಿಯೊಂದು ಪ್ರಾಡಕ್ಟ್ಸಿಂದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಆನ್ಲೈನಲ್ಲಿ ಬೇಡ, ಲೋಕಲಲ್ಲಿ ಸಿಗೋವಂಥದ್ದು ಯಾವುದಾದ್ರೂ ಉಪ್ಪು ತೊಗೊಳಂಗಿದ್ರೆ ಹೇಳಿ ಅಂದರೆ ನಾನು ಇವೆರಡು ಪ್ರಿಫರ್ ಮಾಡ್ತಿರ್ತೀನಿ. ಪತಾಂಜಲಿದು ರಾಕ್ ಸಾಲ್ಟು, ಇನ್ನೊಂದು ಪ್ಯೂರೋ ಅಂತ ಬರುತ್ತಲ್ಲ, ಸೊ ಅದು ನಾರ್ಮಲ್ ವೈಟ್ ಸಾಲ್ಟ್ಗಿಂತ ಇದನ್ನು ಪ್ರಿಫರ್ ಮಾಡಿ, ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈಗ ಅದೇ ಎಗ್ ಕರಿನ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗಂತೂ ನಾನು ಇನ್ನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಲ್ಲ, 100% ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲ್ನ ನಾನು ಯೂಸ್ ಮಾಡ್ತಿರೋದು. ತುಂಬ ಕಡಿಮೆ ಆಯಿಲ್, ಜಸ್ಟ್ 1 ಸ್ಪೂನ್ ಅಷ್ಟೇ. ಯಾವುದೇ ಪಲ್ಯ ಮಾಡಲಿ 1 ಸ್ಪೂನ್ ಅಷ್ಟೇ ಹಾಕ್ಕೊಳ್ತಾ ಇರೋದು. ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಟೊಮ್ಯಾಟೊ, ಒಂದು 2 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಉಪ್ಪು, ಅರಿಶಿನ, ಖಾರ, ಆಮೇಲೆ ಏನು ಚಿಕನ್ ಮಸಾಲ ಇದ್ದರೆ ಅದು, ಇಲ್ಲಾಂದರೆ ಮ್ಯಾಗಿ ಮಸಾಲ, ಈ ಥರದ್ದನ್ನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ಕೊಂಡಿದ್ನಲ್ಲ, ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ನಮಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು, ಎಗ್ಗೆಲ್ಲ ಕುದಿಬೇಕಲ್ಲ, ಸೊ ಚೆನ್ನಾಗಿ ಕುದಿಬೇಕು ಅಂದರೆ ಒಂಚೂರು ನಮಗೆ ಗ್ರೇವಿ ಇರಬೇಕು. ನಾನು ಇದರಲ್ಲಿ ಏನೂ ಮಸಾಲೆ ಆ್ಯಡ್ ಮಾಡಿಲ್ಲ ಆ್ಯಂಡ್ ಆಯಿಲು ಜಾಸ್ತಿ ಹಾಕಿಲ್ಲ. ಹಾಗಾಗಿ ನಿಮಗೆ ಏನು ಲೈಟಾಗಿ ಕಾಣಿಸ್ತಾ ಇರ್ಬೋದು.
ಈಗ ಎಗ್ಗೆಲ್ಲ ಹಾಕಿಬಿಟ್ಟು ಈ ಥರ ಏನು ಅದನ್ನು ಎಗ್ ಒಡೆದಾಕಿದ್ಮೇಲೆ ಅದನ್ನು ಕದಲಿಸಕ್ಕೆ ಹೋಗಬೇಡಿ, ಮುಚ್ಚಳ ಮುಚ್ಚಿ ಇಟ್ಬಿಡಿ. ಒಂದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಒಂದು 5 ನಿಮಿಷ, 5ರಿಂದ 6 ನಿಮಿಷ ಕುದಿಬೇಕು. ಆಮೇಲೆ ನೆಕ್ಸ್ಟು ಏನು ಎರಡೂ ಸೈಡು ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊಂಬಿಟ್ರೆ ಈ ಎಗ್ ಮಸಾಲ ತುಂಬ ಟೇಸ್ಟಿಯಾಗಿರೋಂಥ ಎಗ್ ಮಸಾಲ ರೆಡಿಯಾಗಿಬಿಡುತ್ತೆ. ಇದು ಬಂದುಬಿಟ್ಟು ಚಪಾತಿ, ಪರೋಟ ಅಥವಾ ರೊಟ್ಟಿ, ಮಲ್ಟಿಗ್ರೇನ್ ಚಪಾತಿ, ಫುಲ್ಕ ಎಲ್ಲ ಮಾಡ್ತಿರ್ತೀವಲ್ಲ ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ. ತುಂಬ ಲೋ ಕ್ಯಾಲರಿ ಇರೋವಂಥದ್ದು ಆ್ಯಂಡ್ ಆಯಿಲ್ ತುಂಬ ಕಡಿಮೆ ಯೂಸ್ ಮಾಡಿರೋದು. ಈಗ ನಾನು ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟಿಗೆ ಏನು ತೊಗೊಳ್ತಾ ಇದ್ದೀನಿ ನೋಡಿ, ನಾನು ಮಧ್ಯಾಹ್ನ ಏನು ತೊಗೊಳ್ತಾ ಇದ್ನಲ್ಲ ಅದನ್ನೇ ಮಾರ್ನಿಂಗಿಗೆ ತೊಗೊಂಡಿದ್ದೀನಿ. ಸಲಾಡ್ ಸ್ವಲ್ಪ ಆ್ಯಂಡ್ ಮಾಡ್ಕೊಂಡಿರುವಂಥ ಎಗ್ ಏನಿದೆಯಲ್ಲ 2 ಎಗ್ನ ತೊಗೊಳ್ಬೋದು. ಸೊ ನಾನು 2 ಎಗ್ನ ತೊಗೊಂಡು ಒಂದು ಜೋಳದ ರೊಟ್ಟಿನ ತೊಗೊಂಡಿದ್ದೀನಿ. ಸೊ ಆದಷ್ಟು ಜೋಳ, ಸಜ್ಜೆ, ರಾಗಿ ಈ ಥರದನ್ನ ಪ್ರಿಫರ್ ಮಾಡಿ, ಅಥವಾ ಮಲ್ಟಿಗ್ರೇನು ಅಥವಾ ಓಟ್ಸ್ ಚಪಾತಿ. ಬರೀ ಗೋಧಿ ಚಪಾತಿ ಬೇಡ, ಅದರಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಆ್ಯಂಡ್ GIನು ಅಂದರೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಬರುತ್ತೆ, ಅದೂ ಹೆಚ್ಚಾಗಿ ಇರುತ್ತೆ ಗೋಧಿಯಲ್ಲಿ ಕಂಪೇರ್ ಟು ಅದರ್ ಗ್ರೇನ್ಸಿಗೆ. ಹಾಗಾಗಿನೇ ನಾನು ಹೇಳೋದು ಮಲ್ಟಿಗ್ರೇನ್ನ ಹಿಟ್ಟನ್ನ ಯೂಸ್ ಮಾಡಿಕೊಂಡು ನೀವು ಚಪಾತಿ ಥರ ಮಾಡ್ಕೋಬೋದು. ಇದು ಬಂದುಬಿಟ್ಟು ನಾನು ಬ್ರೇಕ್ಫಾಸ್ಟ್ಗೆ ತೊಗೊಂಡಿರೋದು, ಒಂದೇ ತೊಗೊಂಡಿರೋದು. ನಾನು ಮಧ್ಯಾಹ್ನ ಏನು ಒಂದು ಚಪಾತಿ ತೊಗೊತಿದ್ನಲ್ಲ, ಒಂದು ರೊಟ್ಟಿ ಒಂದು ಚಪಾತಿ, ಅದೇ ಥರ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ತೊಗೊಂಡಿರೋದು. ಸೊ ಮನೆಯಲ್ಲೆಲ್ಲ ಯಾರು ಮಾರ್ನಿಂಗ್ ಟೈಮಲ್ಲಿ ಮುದ್ದೆ ಮಾಡ್ತಿರ್ತಾರೆ, ಚಪಾತಿ ಮಾಡ್ತಿರ್ತಾರೆ, ರೊಟ್ಟಿ ಅಂದ್ರೆ ಈ ಥರ ನೀವು ಪ್ಲ್ಯಾನ್ ಮಾಡಿಕೊಂಡು ಮಾರ್ನಿಂಗ್ ಒಂದು ತೊಗೊಳ್ಳಿ ಸಾಕು, 2 ತೊಗೊಳಕ್ಕೆ ಹೋಗಬೇಡಿ. ಒಂದು ಅದ್ರ ಜೊತೆ ಕಂಪಲ್ಸರಿಯಾಗಿ ಹಸಿ ತರಕಾರಿನ ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು. ಇದಂತೂ ಮಸ್ಟ್ ಆ್ಯಂಡ್ ಏನು ಕಂಪಲ್ಸರಿ. ಅದಿಲ್ಲ ಅಂತಂದರೆ ನಿಮಗೆ ಒಂದೇ ರೊಟ್ಟಿ ತಿಂದರೆ ಖಂಡಿತ ಹೊಟ್ಟೆ ತುಂಬೋದೇ ಇಲ್ಲ. ಸೊ ತುಂಬ ಜನ ಅದೇ ಕಂಪ್ಲೇಂಟ್ ಮಾಡ್ತಿರ್ತಾರೆ ನೀವು. ಅದಕ್ಕೆ ಹೇಳೋದು ಕಂಪಲ್ಸರಿಯಾಗಿ ನೀವು ಒಂದು ರೊಟ್ಟಿ ಒಂದು ಚಪಾತಿ ತೊಗೊಂಡಾಗ ಅದ್ರ ಜೊತೆ ಸಲಾಡ್ನ ತೊಗೊಳ್ಳೇಬೇಕು. ಆ್ಯಂಡ್ ಈಗ ನೋಡಿ ಮಧ್ಯಾಹ್ನ ನಾನು ಏನು ತೊಗೊಳ್ತೀನಿ ಅಂತ ತೋರಿಸ್ತೀನಿ. ಸೊ ಮಾರ್ನಿಂಗ್ ನಾನು ಏನು ಮಧ್ಯಾಹ್ನ ಊಟ ಮಾಡೋದನ್ನ ಬೆಳಗ್ಗೆ ತೊಗೊಂಡಿದ್ನಲ್ಲ ಬ್ರೇಕ್ಫಾಸ್ಟು, ಈಗ ಮಧ್ಯಾಹ್ನಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಓಟ್ಸಿಂದು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಇಲ್ಲಿ ಮನೆಯಲ್ಲಿ ಎಲ್ಲರಿಗೂ ಪ್ರಿಪೇರ್ ಮಾಡ್ತಿರೋದ್ರಿಂದ 1 ಕಪ್ಪಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ನೀವು ಇಲ್ಲಿ ಒಬ್ಬರಿಗೆ ಪ್ರಿಪೇರ್ ಮಾಡ್ತಾಯಿದ್ರೆ ಒಂದು 5 ಟೇಬಲ್ ಸ್ಪೂನಷ್ಟು ಓಟ್ಸ್ ಸಾಕಾಗುತ್ತೆ. 5ರಿಂದ 6 ಟೇಬಲ್ ಸ್ಪೂನು ಎನಫು, ಅದಕ್ಕಿಂತ ಜಾಸ್ತಿ ಬೇಡ. ನೋಡಿ, 2 ಗ್ಲಾಸ್ ನೀರಿಗೆ ನಾನು ಓಟ್ಸ್ನ ಹಾಕ್ಕೊಂಡು ಏನೋ ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಓಟ್ಸ್ ಬೇರೆ ಏನೂ ಆ್ಯಡ್ ಮಾಡಿಲ್ಲ, ಇದರಲ್ಲಿ ಉಪ್ಪು ಆ್ಯಡ್ ಮಾಡಿಲ್ಲ, ಏನೂ ಆ್ಯಡ್ ಮಾಡಿಲ್ಲ. ಪ್ಲೇನ್ ಓಟ್ಸ್ನ ಈ ಥರ ಕುದಿಸ್ಕೊಂಡ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ತೀರ ಗಟ್ಟಿ ಆಗಬಾರ್ದು. ಸ್ವಲ್ಪ ನೀರಾಗಿದ್ದಾಗೆ ನಾವು ಇದನ್ನು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ರೆ ಇದು ತಣ್ಣಗಾದ್ಮೇಲೆ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದು ಗಟ್ಟಿಯಾಗುತ್ತೆ ಓಟ್ಸ್ ಯಾವಾಗಲೂ ಅಷ್ಟೇ. ಹಾಗಾಗಿನೇ ನಾವು ಸ್ವಲ್ಪ ನೀರು ಜಾಸ್ತಿನೇ ಹಿಡಿಯುತ್ತೆ ಓಟ್ಸ್ ಅನ್ನೋದು. ಆ್ಯಂಡ್ ನಾವು ಓಟ್ಸ್ ತಿಂದಾಗೂ ಅಷ್ಟೇ ನಮ್ಮ ಬಾಡಿಗೆ ಜಾಸ್ತಿ ನೀರು ಬೇಕಾಗುತ್ತೆ. ಸೊ ಇನ್ನೂ ಒಂದು ಮೇಯ್ನು, ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಮಿನಿಮಮ್ 2ರಿಂದ 3 ಲೀಟರ್ ನೀರು ಬೇಕೇ ಬೇಕಾಗುತ್ತೆ, ಕಂಪಲ್ಸರಿ ಇದು. ಸೊ ಅದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಆಯಿತಾ. ಸೊ ನೋಡಿ, ನಾವು ಮಾಡ್ಕೊಂಡಿರೋಂಥ ಓಟ್ಸ್ ಕುದಿಸ್ಕೊಂಡಿದ್ವಲ್ಲ, ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ತಣ್ಣಗಾಗಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಎಲ್ಲನೂ ಮಾಡ್ಕೊಂಡಿರೋಂಥ ಒಂದು ಓಟ್ಸ್ನ ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನು ಏನು ಮೊಸರು ಒಂದು 3 ಚೌಟಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡೋರು ಮೊಸರು ತೊಗೊಳ್ಬೋದಾ ಅಂತ ಕೇಳ್ತಿರ್ತೀರಾ, ತೊಗೊಳ್ಬೋದು, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಕ್ವಾಂಟಿಟಿ ನೋಡ್ಕೊಳ್ಳಿ, ತೀರಾ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಒಂದು 2ರಿಂದ 3 ಸ್ಪೂನು ಮೊಸರನ್ನ ತೊಗೊಳ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ರೆಗ್ಯುಲರಾಗಿ ಯಾವಾಗೋ ಒಂದು ಸರಿ ತೊಗೊತೀವಂದರೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ತೊಗೊಳ್ಬೋದು. ನೋಡಿ, ಇಲ್ಲಿ ನಾನು ಇದನ್ನು ಮೊಸರನ್ನ ಥರ ಮಾಡ್ತಾಯಿದ್ದೀನಿ, ಕರ್ಡ್ ರೈಸ್ ಥರ. ಸೊ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ಅಲ್ಲ. ನಾವು ಬೆಳಗ್ಗೆ ಆ ರೀತಿಯಾಗಿ ಹೆವಿಯಾಗಿರೋದನ್ನ ತೊಗೊಂಡಾಗ ಮಧ್ಯಾಹ್ನ ಈ ಥರ ಓಟ್ಸಿಂದ ಪ್ರಿಪೇರ್ ಮಾಡಿರೋದು, ಅಥವಾ ಏನಾದರೂ ಕಿನ್ವಾ ಬರುತ್ತೆ, ಅಥವಾ ಏನು ಸಿರಿಧಾನ್ಯಗಳು ಬರುತ್ತೆ. ಸೊ ಅದರಿಂದ ನೀವು ಮಾಡಿರೋಂಥ ಈ ಥರ ಕರ್ಡ್ ರೈಸ್ನ ಪ್ರಿಫರ್ ಮಾಡ್ಬೋದು. ಅದನ್ನು ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ. ಸೊ ನೋಡಿ, ಇಲ್ಲಿ ನಾನು ಮೊಸರನ್ನಕ್ಕೆ ಸ್ಪೆಷಲ್ ಕರ್ಡ್ ರೈಸ್ನ ಮಾಡಾಕತ್ತೀನಿ. ಸೊ ಅದಕ್ಕೆ ಎಲ್ಲ ಥರದ ಫ್ರೂಟ್ಸ್ನ ಸ್ವಲ್ಪ ಮನೇಲಿ ಏನಿರುತ್ತೋ ಆ ಫ್ರೂಟ್ಸ್ನ ಹಾಕ್ಕೊಳ್ಳಿ. ಎಲ್ಲನೂ ಸ್ವಲ್ಪ ತೊಗೊಳ್ಳಿ. ತೊಗೊಂಡ್ಬಿಟ್ಟು ಇವೆಲ್ಲ ಹಾಕಿ ಮಿಕ್ಸ್ ಮಾಡಿ. ನಾನು ಇದರಲ್ಲಿ ನಿಮಗೆ ಟೇಸ್ಟಿಗೆ ಬೇಕಿತ್ತು ಅಂದರೆ ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಮೇಲೆ ಕೊನೆಯದಾಗಿ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಬೇಕಿದ್ದರೆ ಜೇನುತುಪ್ಪ ಹಾಕ್ಕೊಳ್ಬೋದು. ಅದು ನಿಮಗೆ ಆಪ್ಷನಲು, ಯಾವ ಥರ ಟೇಸ್ಟ್ ಇಷ್ಟಪಡ್ತೀರಾ ಆ ಥರ. ಬಟ್ ನಾವಿಲ್ಲಿ ಎಲ್ಲ ಫ್ರೂಟ್ಸ್ನ ಹಾಕಿರೋದ್ರಿಂದ ಇದರಿಂದನೇ ಸ್ವೀಟ್ ಬಂದುಬಿಡುತ್ತೆ, ಮತ್ತು ಎಕ್ಸ್ಟ್ರಾ
ನಿಮಗೆ ಜಾಸ್ತಿ ಸ್ವೀಟ್ನರ್ ಏನು ಬೇಕನ್ಸೋದಿಲ್ಲ. ನೋಡಿ, ಈಗ ಈ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಂಡಿರೋವಂಥ ಓಟ್ಸ್ ಸ್ಪೆಷಲ್ ಕರ್ಡ್ ರೈಸ್ನ ನಾವು ಮಧ್ಯಾಹ್ನ ತೊಗೊಳ್ಬೋದು. ಈ ಥರ ಅವೈಲಬಲ್ ಇಲ್ಲ ಅಂತಂದರೆ ಬಾರ್ಲೆ ಅಕ್ಕಿ ಅಂತ ಬರುತ್ತೆ ನೋಡಿ, ಆ ಬಾರ್ಲೆ ಅಕ್ಕಿನೂ ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್ ನಾವು ಓಟ್ಸ್ನ ಬದಲಾಗಿ ಬಾರ್ಲೆ ಅಕ್ಕಿನೂ ನಾವು ಯೂಸ್ ಮಾಡ್ಕೋಬೋದು. ಪ್ರತಿಯೊಂದರಲ್ಲೂ ಅಷ್ಟೇ. ಓಟ್ಸ್ಗೆ ಆಪ್ಷನ್ ಕೇಳ್ತಾ ಇರ್ತೀರ, ಓಟ್ಸ್ ನಾವು ತಿನ್ನೋದಿಲ್ಲ, ಓಟ್ಸ್ ಸಿಗೋದಿಲ್ಲ, ಅದಕ್ಕೆ ಆಪ್ಷನ್ ಕೊಡಿ ಅಂತ. ಓಟ್ಸ್ ಬದಲಾಗಿ ನೀವು ಬಾರ್ಲೆ ಅಕ್ಕಿನ ಯೂಸ್ ಮಾಡಿ. ಇವನ್ ದೇಹಕ್ಕೂ ತುಂಬಾ ತಂಪು ಕೊಡುತ್ತೆ ಆ್ಯಂಡ್ ಸ್ಪೆಷಲಿ ಸಮ್ಮರಲ್ಲಿ ತುಂಬಾ ಒಳ್ಳೆಯದು ಆ್ಯಂಡ್ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ಸೊ ನೋಡಿ, ಇದ್ರ ಮೇಲೆ ನಾನು ಮೇಲ್ಗಡೆ ಸ್ವಲ್ಪ ದಾಳಿಂಬ್ರೆ ಆ್ಯಂಡ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕುಂಬಳಕಾಯಿ ಬೀಜ, ರೋಸ್ಟ್ ಮಾಡಿರೋ ಅಂಥ ಕುಂಬಳಕಾಯಿ ಬೀಜನ ಹಾಕ್ಕೊಂಡ್ಬಿಟ್ಟು ಒಂದು ಬೌಲಷ್ಟು ಮಧ್ಯಾಹ್ನ ನಾನು ಲಂಚ್ಗೆ ತೊಗೊಂಡಿರೋದು. ತುಂಬ ಫಿಲ್ಲಿಂಗ್ ಇರುತ್ತೆ ಆ್ಯಂಡ್ ಎಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ ಗೊತ್ತಾ. ಮಧ್ಯಾಹ್ನ ತೊಗೊಂಡಿರೋದು ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಡಿನ್ನರ್ಗೆ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ವರ್ಕೌಟ್ಸ್ ಇನ್ನೂ ಮಾಡ್ತಾ ಇಲ್ಲ ನಾನು. ಸ್ವಲ್ಪ ಒಂಚೂರು ಲಡ್ಡುಗೆ ಹುಷಾರಿಲ್ಲ, ಹಾಗಾಗಿನೇ ನನಗೆ ಹೋಗೋಕ್ಕಾಗ್ತಾಯಿಲ್ಲ. ಸೊ ಇನ್ನು 1-2-3 ಡೇಸ್ ಒಳಗೆ ಮತ್ತೆ ವರ್ಕೌಟ್ಸ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ನೈಟ್ ಡಿನ್ನರ್ಗೆ ಏನು ಮಾಡಿದ್ದೀನಿ ಅಂತಂದರೆ ಒಂದು 4 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದೂ ಅಷ್ಟೇ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ರೆಸಿಪಿ ಅಂತ ಹೇಳ್ತೀನಿ. ಯಾಕಂದರೆ ನನಗೆ ಫಸ್ಟು 5-6 ವರ್ಷದಿಂದ ನಾನು ವೆಯ್ಟ್ ಲಾಸ್ ಮಾಡಿದ್ನಲ್ಲ, ಆವಾಗೂ ಇದು ನನಗೆ ತುಂಬ ಫೇವ್ರೇಟು. ಫಿಲ್ಲಿಂಗು ಮತ್ತು ಟೇಸ್ಟಲ್ಲಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದ್ರ ಜೊತೆ ಬೇರೆ ಏನೂ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ ರೆಸಿಪಿನ ತೋರಿಸ್ತೀನಿ ನಿಮಗೆ. 4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿವಲ್ಲ, ಅದಕ್ಕೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಆ್ಯಂಡ್ ಓಂ ಕಾಳು, ಅಜ್ವಾನೆ ಅಂತೀವಲ್ಲ, ಅದು ಇದ್ದರೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ. ಅದು ಇರಲಿಲ್ಲ, ಹಾಗಾಗಿ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಆ್ಯಂಡ್ ಒಂದು ಸ್ವಲ್ಪ ಅರಿಶಿನ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಆ್ಯಂಡ್ ಪುದೀನ ಎಲೆಗಳು. ಈ ಪುದೀನ ಎಲೆಗಳಿಂದ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಅದನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಪುದೀನ ಹಾಕ್ಕೊಂಡ್ಬಿಟ್ಟು, ಇಲ್ಲ ಅಂತಂದರೆ ಕೊತ್ತಂಬರಿ ಆದರೂ ಹಾಕ್ಕೊಳ್ಬೋದು ಚಿಕ್ಕದಾಗಿ ಕಟ್ ಮಾಡಿ. ಆ್ಯಂಡ್ ತುರಿದಿರೋ ಅಂಥ ಒಂದು ಅರ್ಧ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನೂ ಹಾಕ್ಕೊಳ್ಳಿ. ನಾನು ಆಮೇಲೆ ಹಾಕ್ಕೊಂಡಿದ್ದೀನಿ, ಫಸ್ಟ್ ಮರ್ತೋಗ್ಬಿಟ್ಟಿದ್ದೆ, ಏನೋ ಮಿಸ್ ಆಗಿದೆಯಲ್ಲ ಅಂತ ಅಂದ್ಕೊಂಡು ಮತ್ತೆ ನೆನೆಸ್ಕೊಂಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸೇಮ್ ಇದು ಬಂದುಬಿಟ್ಟು ಆಮ್ಲೆಟ್ ಥರನೇ ಇರುತ್ತೆ. ಯಾರೆಲ್ಲ ವೆಜಿಟೇರಿಯನ್ಸ್ ಇರ್ತಿರಲ್ಲ ಅಂಥವ್ರಿಗೆ ಇದನ್ನು ಆಮ್ಲೆಟ್ ಅಂತ ಅಂದ್ಕೊಂಡಿದ್ದೀನಿ. ಇದೇ ಟೇಸ್ಟಲ್ಲೇ ಆಮ್ಲೆಟ್ ಇರೋದು, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ನಿಮಗೆ ಕನ್ಸಿಸ್ಟೆನ್ಸಿ ಸೇಮ್ ದೋಸೆ ಎಲ್ಲ ಹಾಕ್ಕೊಳ್ತೀವಲ್ಲ ಆ ಥರ ಬ್ಯಾಟರ್ ಇರಲಿ. ತೀರ ನೀರು ಹಾಕ್ಬಿಟ್ರೆ ನಮಗೆ ಬರೋದಿಲ್ಲ. ಇದನ್ನು ನಾವು ಬೇಸನ್ ಚೀಲ ಅಂತಲೂ ಹೇಳ್ಬೋದು. ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಕ್ಯಾಲರಿ ಕಡಿಮೆ ಇರುತ್ತೆ. ಇದರಿಂದನೇ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡೋದು. ಈ ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ಇದನ್ನು ಹಿಟ್ಟನ್ನ ಚೆನ್ನಾಗಿ ಹಂಚೆಲ್ಲ ಕಾಸ್ಬಿಟ್ಟು ಹಂಚು ಚೆನ್ನಾಗಿರಬೇಕು. ಸೊ ಸ್ವಲ್ಪ ಒಂಚೂರು 1-2 ಡ್ರಾಪಷ್ಟು ತುಪ್ಪನ ಹಾಕಿಬಿಟ್ಟು ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಇದನ್ನು ಸ್ಪ್ರೆಡ್ ಹಾಕ್ಕೊಂಡ್ಬಿಟ್ಟು ನಮಗೆ ದೋಸೆ ಥರ ಎರಡೂ ಸೈಡು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದಕ್ಕೆ ಒಂಚೂರು ಟೈಮ್ ಬೇಕಾಗುತ್ತೆ. ಒಂದು 5 ನಿಮಿಷ ಬೇಕಾಗುತ್ತೆ. ಎರಡೂ ಸೈಡ್ ಚೆನ್ನಾಗಿ ಕುದಿಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು ಅಂತಂದರೆ ಒಂದು 5 ನಿಮಿಷ ಆದರೂ ಬೇಕು. ಒಂದು 3-5 ನಿಮಿಷ ನೋಡಿ. ಎರಡೂ ಸೈಡ್ ಈ ಥರ ಬೇಯಿಸ್ಕೊಂಡಾದ್ಮೇಲೆ ನಾನು ಇದನ್ನು ನೈಟ್ ಡಿನ್ನರ್ಗೆ ತೊಗೊಂಡಿರೋದು. ಎಷ್ಟು ತೊಗೊಳ್ಬೋದು ವೆಯ್ಟ್ ಲಾಸ್ಗೆ ಅಂತಂದರೆ, ಮೀಡಿಯಮ್ ಸೈಜ್ ಇತ್ತು ಅಂತಂದರೆ 2 ತೊಗೊಳ್ಳಿ, ಇಲ್ಲ ದೊಡ್ಡ ಸೈಜಲ್ಲಿ ತೊಗೊಂಡಿದ್ದೀವಿ ಅಂತಂದರೆ ಒಂದೇ ಸಾಕು. ಇದರಿಂದನೇ ನಮಗೆ ಫಿಲ್ಲಿಂಗು ಅನಿಸುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡಬೇಕು ಅಂತಂದರೆ ಪೋರ್ಷನ್ ಕಂಟ್ರೋಲು ಇರಬೇಕು. ಸೊ ಇದನ್ನು ನೀವು ಬ್ರೇಕ್ಫಾಸ್ಟ್ ಟೈಮಲ್ಲೂ ತೊಗೊಳ್ಬೋದು, ಅಥವಾ ಮಧ್ಯಾಹ್ನ ಊಟಕ್ಕಾದರೂ ತೊಗೋಬೋದು, ಅಥವಾ ನೈಟ್ ಡಿನ್ನರ್ಗಾದರೂ ತೊಗೋಬೋದು. ಅಂಥ ಒಂದು ಸೂಪರ್ ಕ್ವಿಕ್ಕಾಗಿ ಆ್ಯಂಡ್ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುವಂಥ ಇದೊಂದು ರೆಸಿಪಿ. ಸೊ ಹೇಳಿದ್ನಲ್ಲ, ನನಗೆ ಒನ್ ಆಫ್ ದ ಫೇವ್ರೆಟ್ ರೆಸಿಪಿ ಇದು. ಈ ಥರ ನಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ 25th ಡೇ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಸಿಪೀಸು ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುವಂಥ ರೆಸಿಪೀಸೇ ಶೇರ್ ಮಾಡ್ತಿರ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಒಂದು ಲೈಕು ನಮ್ಮ ಚಾನಲ್ಗೆ ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ತುಂಬ ಜನಕ್ಕೆ ಯೂಟ್ಯೂಬ್ ನಮ್ಮ ವೀಡಿಯೋಸ್ನ ತೋರಿಸ್ಬೇಕು ಅಂತಂದರೆ ನಿಮ್ಮ ಲೈಕ್ ಇರಲೇಬೇಕು. ಹಾಗಾಗಿನೇ ಪ್ಲೀಸ್ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಮತ್ತು ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಹೊಸ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.